ಮಲಿಯಾಬಾದ್ ಗುಡ್ಡದಲ್ಲಿನ ಚಿರತೆ ಹಿಡಿಯಲು ಯಶಸ್ವಿಯಾದ ರಾಯಚೂರು ಅರಣ್ಯ ವಲಯ ಸಂರಕ್ಷಣಾಧಿಕಾರಿಗಳು. ಕಳೆದ 4 ತಿಂಗಳಿಂದ ಮಲಿಯಾಬಾದ್ ಬೆಟ್ಟ ಸೇರಿದ್ದ ಚಿರತೆ ಬೋನಿಗೆ ರಾಯಚೂರು ನಗರ, ಮಲಿಯಾಬಾದ್ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಭಯ ಹುಟ್ಟಿಸಿದ್ದ ಚಿರತೆ ಗೋಶಾಲೆ, ಹಸುಗಳು, ರೈತರ ಎತ್ತುಗಳು, ನಾಯಿಗಳನ್ನು ಕೊಂದು ಹಾಕಿತ್ತು. 3 ರಿಂದ 4 ವರ್ಷದ ಗಂಡು ಚಿರತೆ ಸೆರೆ ಹಿಡಿಯುವಲ್ಲಿ ಅರಣ್ಯಾಧಿಕಾರಿಗಳು ಯಶಸ್ವಿ. ಚಿರತೆ ಕಾರ್ಯಾಚರಣೆಗೆ 3 ಬೋನ್ ಬೆಟ್ಟದಲ್ಲಿ ಅಳವಡಿಸಲಾಗಿತ್ತು. ಬೋನಿಗೆ ಬೀಳಲು ನಾಯಿ, ಆಕಳು, ಕರುವನ್ನು ಕಟ್ಟಿ ಹಾಕಿ ನಿರಂತರ ಕಾರ್ಯಾಚರಣೆ. ನಿನ್ನೆ ಬೆಳಗಿನ ಜಾವ 4 ಗಂಟೆ ಸುಮಾರಿಗೆ ಬೋನಿಗೆ ಬಿದ್ದ ಚಿರತೆಯನ್ನ ರಕ್ಷಿಸಿರುವ ಅರಣ್ಯ ಇಲಾಖೆ ಸಿಬ್ಬಂದಿ ವಿಜಯನಗರದ ಕಮಲಾಪುರ ಅಟಲ್ ಬಿಹಾರಿ ವಾಜಪೇಯಿ ಜಿಯಾಲಾಜಿಕಲ್ ಝೂಗೆ ಚಿರತೆ ಸ್ಥಳಾಂತರಕ್ಕೆ ಸಿದ್ಧತೆ ಮಾಡುತ್ತಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ. ಇವತ್ತಿನ ದಿವಸ ಮಾರ್ನಿಂಗ್ 4 to 5 ಒಳಗೆ ಒಂದು ಮಲಿಯಾಬಾದ್ ಅರಣ್ಯ ಪ್ರದೇಶದಲ್ಲಿ ನಾವು ಚಿರತೆಯನ್ನು ಸೆರೆ ಹಿಡಿದಿದ್ವಿ. ಅದು 3-4 ತಿಂಗಳಿಂದ ಆ ಪ್ರದೇಶದಲ್ಲಿ ಇತ್ತು. ಅದರ ಜೊತೆಗೆ ಆ ಪ್ರದೇಶದ ಪಕ್ಕದಲ್ಲೇ ಒಂದು ಗೋಶಾಲೆ ಮತ್ತು ಒಂದು ಸ್ಕೂಲ್ ಬೇರೆ ಇತ್ತು. ಮಲಿಯಾಬಾದ್ ಗ್ರಾಮನೂ ಇತ್ತು. ಇದುವರೆಗೆ ಒಂದು 2-3 ಆಕಳ ಗೋಶಾಲೆ ಅದನ್ನು ಬಲಿ ತೆಗೆದುಕೊಂಡಿದೆ. ಅದು
ಅದನ್ನು ನಮ್ಮ ಹಿರಿಯ ಅಧಿಕಾರಿಗಳಾದಂಥ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಡಾಕ್ಟರ್ ಸುನಿಲ್ ಪನ್ವಾರ್ ಅವರು ಸಲಹೆ ಮೇರೆಗೆ ಮತ್ತು ಅವರು ಮಾರ್ಗದರ್ಶನ ನೀಡಿದ್ದರಿಂದ ಇವತ್ತಿನ ದಿವಸ ಆ ಚಿರತೆಯನ್ನು ಸೆರೆ ಹಿಡಲಿಕ್ಕೆ ಸಾಧ್ಯ ಆಯಿತು. ಹಾಗೂ ಮಾಧ್ಯಮ ವರ್ಗದವರು ಸಹ ನಮ್ಮ ಬೆಂಬಲಕ್ಕೆ ನಿಂತಿದ್ದರು ಮತ್ತು ಗ್ರಾಮಸ್ಥರಿಗೆ ಅಲ್ಲಿಯ ಜನರಿಗೆ ನಾವು ಹೇಳಿದಂಥ ಸಲಹೆ ಸೂಚನೆಗಳನ್ನು ಅವರಿಗೆ ಮುಟ್ಟಿಸಿದ್ದಾರೆ. ಅವರಿಗೂ ಸಹ ನಮ್ಮ ಅರಣ್ಯ ಇಲಾಖೆ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ಎಲ್ಲರಿಗೂ ಧನ್ಯವಾದಗಳು. ಗಂಡು ಚಿರತೆ ಗಂಡು ಚಿರತೆ ಗಂಡು ಚಿರತೆ ಗಂಡು ಚಿರತೆ ಎಷ್ಟು ವರ್ಷಗಳಿರ್ಬೋದು ಸರ್? ಈಗ ಡಾಕ್ಟರ್ ಸರ್ಟಿಫಿಕೇಟ್ ಕೊಡ್ತಾರೆ, ಗೊತ್ತಾದ್ಮೇಲೆ ಗೊತ್ತಾಗ. ಈಗ ಎಲ್ಲಿ ಬಿಡ್ತಿರ್ತೀವಿ ಏನು ಆಮೇಲೆ? ಈಗ ಅದೇ ಹಿರಿಯ ಅಧಿಕಾರಿಗಳಿಗೆ ಕೇಳಿದ್ದೀನಿ, ಲೆಟ್ರನ್ನು ಬರಿತಾ ಇದ್ದೀವಿ. ಅವರು ಎಲ್ಲಿಗೆ ಸ್ಥಳಾಂತರಗೊಳಿಸ್ಬೇಕಂತ ಹೇಳಿದ ಮೇಲೆ ಅಲ್ಲಿಗೆ ಬಿಡ್ತೀವಿ.